ಹಲ್ಲೆಲೂಯ. ಎಲ್ಲ ಸಂತೋಷವಾಗಿದ್ದೀರಾ? ನಿಜವಾಗ್ಲೂ ಸಂತೋಷವಾಗಿದ್ದೀರಾ? ದೇವರಿಗೆ ಸ್ತೋತ್ರ. ಎಲ್ಲ ಇಬ್ಬರಾಗಿ ಮೂವರಾಗಿ ದೇವರಾದ ಯೇಸುವಿನ ನಾಮದಲ್ಲಿ ನಾವು ಸೇರಿ ಬರ್ತೇವೋ ಅಲ್ಲಿ ಪರಲೋಕ ಸಂತೋಷ ಪಡುತ್ತೆ. ಯೇಸುವಿನ ನಾಮದಲ್ಲಿ ನಾವು ಯಾವಾಗ ಸೇರಿ ಬರ್ತೀವೋ ಅಲ್ಲಿ ಪರಲೋಕ ಸಂತೋಷ ಪಡುವಂಥದ್ದಾಗಿದೆ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆ 103ನೇ ಅಧ್ಯಾಯ 13ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ ಓದ್ರಿ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ದೇವರಿಗೆ ಸ್ತೋತ್ರ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ. ಯೆಹೋವ ಅಂದರೆ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಅವನು ಕನಿಕರಿಸುತ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 103:17ನೇ ವಚನವನ್ನು ನೋಡುವಾಗ ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗಾಂತರಗಳ ವಾರೆಗೂ ಇರುತ್ತದೆ. ಒಂದು ಆಮೇನ್. ದೇವರಿಗೆ ಸ್ತೋತ್ರ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಭಯ ಮತ್ತು ಭಕ್ತಿ. ಲೋಕದ ಒಳಗಡೆ ನಿಜವಾದ ದೇವರ ಭಯ ಭಕ್ತಿ ಜನರಲ್ಲಿ ಇದೆಯಾ ಅಂತ ಪರಲೋಕದ ದೇವರು ದೃಷ್ಟಿಸಿ ನೋಡಲಾಗಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ಒಬ್ಬನೂ ಇಲ್ಲ. ದೇವರ ಭಯ ದೇವರ ಭಕ್ತಿಯುಳ್ಳ ಜನ ಕಾಣ್ತಾನೆ ಇಲ್ಲವಲ್ಲ ಅಂತ ಪರಲೋಕದ ದೇವರ ಒಂದು ಕೂಗು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ತಪ್ಪು ಮಾಡಲ್ಪಟ್ಟ ಮೇಲೆ ದೇವರ ಲೋಕವನ್ನು ಅಳಿಸಬೇಕಂತ ಯೋಚನೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ದೇವರ ದೃಷ್ಟಿ ಭಯ ಮತ್ತು ಭಕ್ತಿ ಉಳ್ಳ ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತಂತೆ. ಸತ್ಯವೇದ ಹೇಳ್ತದೆ, ಆ ವ್ಯಕ್ತಿಯ ಹೆಸರೇ ನೋಹ. 500 ವರ್ಷಗಳ ತದನಂತರ ನೋಹನ ಮೇಲೆ ದೇವರ ದೃಷ್ಟಿ ಬೀಳುವಾಗ ದೇವರ ವಾಕ್ಯ ಹೇಳ್ತದೆ, ನೋಹನೇ, ನಿನ್ನ ಕಾಲದವರಲ್ಲಿ ನನ್ನ ಭಯ ಮತ್ತು ಭಕ್ತಿ ಉಳ್ಳ ವ್ಯಕ್ತಿ ನೀನು ಬಿಟ್ಟರೆ ಬೇರೆ ಯಾರು ಇಲ್ಲಪ್ಪ. ನೀತಿವಂತನು ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ. ಪರಿಶುದ್ಧನು ನೀನು ಬಿಟ್ಟರೆ ಬೇರೆ ಯಾರಿಲ್ಲ. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವವನು ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ. ನನ್ನ ಮನೆಯ ಭಯ ನಿನ್ನಲ್ಲಿ ಬಿಟ್ಟರೆ ಬೇರೆ ಯಾರಲ್ಲೂ ಇಲ್ಲ. ಆದ ಕಾರಣ ಸತ್ಯವೇದ ಹೇಳ್ತದೆ, ದೇವರ ದಯೆಗೆ ಪಾತ್ರನಾದವನು ದೇವರ ಕನಿಕರಕ್ಕೆ, ದೇವರ ಕರುಣೆಗೆ, ದೇವರ ಕೃಪೆಗೆ, ದೇವರ ಆಶೀರ್ವಾದಕ್ಕೆ ದೇವರು ಆರಿಸಿಕೊಳ್ಳಬೇಕಂತ ಯೋಚನೆ ಮಾಡುವಾಗ ದೇವರ ದೃಷ್ಟಿಗೆ ಬಿದ್ದಂಥವನು ನೋಹ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾಲದವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿ ನೀನು ಬಿಟ್ಟರೆ ಬೇರೆ ಯಾರಿಲ್ಲ. ಹಲ್ಲೇಲೂಯ, ಹಲ್ಲೇಲೂಯ. ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಕನಿಕರಿಸುವಂತೆ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸಿದ್ದಾನೆ. ದೇವರು ಯೇಸುವಿನ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾನೆ. ಅವನ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ, ಪಾಪವನ್ನು ಹೊತ್ಕೊಂಡಿದ್ದಾನೆ, ಶಾಪವನ್ನು ಹೊತ್ಕೊಂಡಿದ್ದಾನೆ, ಕರ್ಮವನ್ನು ಹೊತ್ಕೊಂಡಿದ್ದಾನೆ, ರೋಗವನ್ನು ಹೊತ್ಕೊಂಡಿದ್ದಾನೆ, ಬಂಧನಗಳನ್ನ ಹೊತ್ಕೊಂಡಿದ್ದಾನೆ, ಕಟ್ಟುಗಳನ್ನ ಹೊತ್ತುಕೊಂಡಿದ್ದಾನೆ. ಹೊತ್ತಂತ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೇನೆ. ಹಲ್ಲೆಲೂಯ. ಆ ಯೇಸುವಿನ ಪ್ರೀತಿ ಮಾಡ್ತಾ ಇದ್ದೀರಾ? ಯೇಸು ಮೇಲೆ ನಿಜವಾದ ಪ್ರೀತಿ ಇದೆಯಾ?
ಯೇಸು ನಿಮಗೆ ಕನಿಕರದಿಂದ, ದಯೆಯಿಂದ, ಕೃಪೆಯಿಂದ ನೋಹನನ್ನು ಆರಿಸಿಕೊಂಡ ರೀತಿಯಲ್ಲೇ ನಾಶ ಆಗುವಂಥ ಈ ಪ್ರಪಂಚದ ಒಳಗೆ ತಾಯಿಯ ಗರ್ಭದಲ್ಲಿ ಪಿಂಡವಾಗುವಾಗಲೇ ನನಗೆ ಮಗನು ಬೇಕು, ನನಗೆ ಮಗಳು ಬೇಕಂತ ದೇವರು ಆರಿಸ್ಕೊಂಡಿದ್ದಾನಲ್ಲ. ದೇವರ ದಯೆಗೆ ಪಾತ್ರರಾಗಿರುವಂಥ ನಾವು ನಿಜವಾಗಲೂ ಸೌಭಾಗ್ಯವಂತರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ದಯವು ಯುಗ ಯುಗಾಂತರಗಳವರೆಗೂ ಇರ್ತದಂತೆ. ಯೇಸುವಿನ ದಯ ಹೊಂದಿದಿರಲ್ಲ, ಇವತ್ತಿಗೆ ಮಾತ್ರ ಅಲ್ಲ, ಯುಗ 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 ಯುಗಾಂತರಗಳವರೆಗೂ. ಅಂದರೆ ಯುಗ ಅಳಿದು ಹೋಗ್ತದೆ, ಪರಲೋಕ ಅಳಿದು ಹೋಗಲ್ಲ. ಒಂದು ಅಲ್ಲೇಲು ಹೇಳ್ರಿ. ಈ ಯುಗ ಅಳಿದು ಹೋಗ್ತದ್ರಿ, ಲೋಕ ಅಳಿದು ಹೋಗ್ತದ್ರಿ, ಲೋಕದ ಸಂಪತ್ತು ಅಳಿದು ಹೋಗ್ತದೆ, ಲೋಕದ ಕಾರ್ಯ ಅಳಿದು ಹೋಗ್ತದೆ, ಲೋಕದ ಎಲ್ಲ ಕ್ರಿಯೆಗಳು ಅಳಿದು ಹೋಗ್ತದೆ, ಲೋಕನೇ ಅಳಿದು ಹೋಗ್ತದೆ. ಲೋಕವನ್ನು ಸೃಷ್ಟಿ ಮಾಡಲ್ಪಟ್ಟಂತ ಯೇಸು ಅಳಿದು ಹೋಗಲ್ಲ. ಆ ಯೇಸುವಿನ ಆಸೆ ಏನು ಗೊತ್ತಾ? ತಂದೆ, ಈ ಲೋಕದ ತಂದೆ ಕನಿಕರಿಸ್ತಾನಂತೆ, ಆದರೆ ಪರಲೋಕದ ತಂದೆ ದಯೆ, ಕನಿಕರ, ಕೃಪೆ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರಿಯ, ದೇವರ ವಾಕ್ಯ ಹೇಳ್ತದೆ 103:8ನೇ ವಚನದಲ್ಲಿ, ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಬ್ರದರ್ ಓದ್ರಿ, ನೀವು ತುಂಬ ಚೆನ್ನಾಗಿ ಓದ್ತೀರಾ. ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಯೇಸು ಕನಿಕರ, ದಯೆ ಮತ್ತು ಪ್ರೀತಿ, ನಮಗೋಸ್ಕರ ದೀರ್ಘ ಶಾಂತನಾಗಿದ್ದಾನಂತೆ. ದೀರ್ಘ ಶಾಂತ ಯಾಕಾಗಿದ್ದಾನೆ ಗೊತ್ತಾ? ನನ್ನ ನಿಮ್ಮ ತಪ್ಪುಗಳೆಲ್ಲ ಮಾರ್ಪಡಿಸೋದಕ್ಕೋಸ್ಕರ, ತಿದ್ದಕ್ಕೋಸ್ಕರ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ದೇವರು ಮಾರ್ಪಟ್ಟಿಲ್ಲ, ನಿಮ್ಮನ್ನು ಮಾರ್ಪಡಿಸ್ತಾನೆ. ಯಾಕೋಬನ ದೇವರು ಮಾರ್ಪಟ್ಟಲ್ಲಮ್ಮ, ಅವನು ಮಾರ್ಪಡಿಸುವ ದೇವರು. ವಿನಯ್ ಯಾಕೆ ಕೂಟ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ರಿ. ವಿನಯ್ಗೆ ಯಾಕೆ ಪ್ರೇರೇಪಣೆ ಬಂತು ನನಗೆ ಗೊತ್ತಿಲ್ರಿ. ಅದು ದೇವರ ಚಿತ್ತ ಈ ರಾತ್ರಿ ಯಾರ ಮೇಲೆ ಇದೆಯೇ, ಯಾರ ಮೇಲೆ ದೇವರ ಚಿತ್ತ, ಯಾರ ಮೇಲೆ ದೇವರ ಕನಿಕರ, ಯಾರ ಮೇಲೆ ದೇವರ ದೀರ್ಘ ಶಾಂತಿ, ಯಾರಿಗೋಸ್ಕರ ದೇವರಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ. ನೀನು ಯಾವಾಗ ನನಗೆ ಅಂತೀಯೋ ನಿನ್ನ ಒಳಗೆ ಯೇಸು ಬರ್ತಾನೆ. ಎಷ್ಟು ಜನ ಯೇಸು ಜೊತೆ ಹೋಗೋಕೆ ಇಷ್ಟಪಡ್ತೀರಾ? ಯೇಸುನ ಮನೆಗೆ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀರಾ? ಯೇಸುನ ಮುಟ್ಟಕ್ಕೆ ಇಷ್ಟಪಡ್ತೀರಾ? ಯೇಸುವಿನ ಕೈನಿಕರ ಹೊಂದಕ್ಕೆ ಇಷ್ಟಪಡ್ತೀರಾ? ಅವನ ದೀರ್ಘ ಶಾಂತಿಯಿಂದ ನಾನು ಮಾರ್ಪಡಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀರಾ? ಏಸಪ್ಪ ನಿನ್ನ ಕೃಪೆ ನನ್ನ ಮೇಲೆ ಸುರಿಸಪ್ಪ. ನೀವು ಕೇಳೋದಾದರೆ ತಂದೆ ಕನಿಕರಿಸುವ ಹಾಗೆ ದೇವರ ದಯೆ ನಿಮ್ಮ ಹುಡುಕಿ ಬರ್ತದಂತೆ. ದೇವರ ದಯೆ ಹೊಂದಿದವರೇ ಭಾಗ್ಯವಂತರು. ಹಲ್ಲೆಲೂಯ. ಮರಿಯಳು ಹೇಳ್ತಾಳೆ, ನಾನೇ ನಿಜವಾಗ್ಲೂ ಪ್ರಪಂಚದಲ್ಲಿ ಧನ್ಯಳು ಅಂತಾಳೆ. ಈ ಪ್ರಪಂಚದಲ್ಲೇ ನಾನು ಧನ್ಯಳು ಅಂತ ಅವಳು ಹೇಳ್ತಾಳೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನ ವಿಶ್ವಾಸದಲ್ಲಿರುವಂಥ ಮಕ್ಕಳ ಮನೆ ಒಳಗಡೆ ಭಯ ಮತ್ತು ಭಕ್ತಿ ಇದೆಯಾ? ನಾನು ದೃಷ್ಟಿಸಿ ನೋಡುವಾಗ ಅಬ್ರಾಮನಿಗೆ ದೇವರು 99ನೇ ವರ್ಷದಲ್ಲಿ ಒಂದು ವಾಗ್ದಾನ ಮಾಡ್ತಾನೆ, ಒಂದು ಕಮಾಂಡ್ ಮಾಡ್ತಾನೆ, ಒಂದು ಆಜ್ಞೆ ಕೊಡ್ತಾ ಇದ್ದಾನೆ, ಒಂದು ರೂಲ್ಸ್ ರೆಗ್ಯುಲೇಷನ್. ಅವನ ಆಜ್ಞೆ ಏನು ಗೊತ್ತಾ? 99 ಇಯರ್ಸಲ್ಲಿ ಯಾರಾದ್ರೂ ಹೇಳ್ರಿ ನೋಡೋಣ. 99ನೇ ವರ್ಷ, 100ನೇ ವರ್ಷಕ್ಕೆ ಒಂದು ವರ್ಷ ಕಡಿಮೆ. 99 ಇಯರ್ಸ್ ಅಬ್ರಾಮನಿಗೆ ಆದಾಗ ದೇವರು ಅಬ್ರಾಮನಿಗೆ ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನಮ್ಮ ಬ್ರದರ್? ಏನ್ ಮಾತಾಡ್ತಾ ಇದ್ದಾನೆ? ನೋ, 75ನೇ ವರ್ಷಕ್ಕೆ ಮಗು ಕೊಡ್ತೀನಿ ಅಂತ ಹೇಳಿದ್ದು. 99ನೇ ವರ್ಷದಲ್ಲಿ ದೇವರು ಅಬ್ರಾಮನಿಗೆ ಮಾತಾಡ್ತಾ ಇದ್ದಾನೆ, ಅಬ್ರಾಮನೇ ನಿನಗೀಗ 99ನೇ ವರ್ಷ. ಈ ವರ್ಷದಲ್ಲಿ ಇನ್ನು ಮುಂದೆ ಇವತ್ತಿನಿಂದ
ನನ್ನ ದೃಷ್ಟಿಯಲ್ಲಿ ನನ್ನ ದೋಷ ಇಲ್ಲದವನಾಗಿರಬೇಕು. ಯಾವಾಗ ಹೇಳೋದು ದೇವರು? ಯಾವಾಗ ಹೇಳೋದು? ಯಾವ ಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ? 99 ಇಯರ್ಸ್, 99ನೇ ವರ್ಷದಲ್ಲಿ ದೇವರ ಅಬ್ರಾಮನಿಗೆ ಹೇಳ್ತಾರೆ, ಅಬ್ರಾಮನೇ, ನಾನು ಯಾವಾಗೆಲ್ಲ ನಿನ್ನನ್ನು ದೃಷ್ಟಿಸ್ತೇನೋ, ಬೆಳಗ್ಗೆ ದೃಷ್ಟಿಸ್ತೀನಿ, ಮಧ್ಯಾಹ್ನ ದೃಷ್ಟಿಸ್ತೀನಿ, ಸಂಜೆ ದೃಷ್ಟಿಸ್ತೀನಿ, ಮಧ್ಯರಾತ್ರಿ, ಎನಿ ಟೈಮ್, ಯಾವಾಗ ದೃಷ್ಟಿಸಿ ನೋಡುವಾಗಲೂ ನನ್ನ ದೃಷ್ಟಿಗೆ ನೀನ್ ದೋಷ ಇಲ್ಲದವನಾಗಿರಬೇಕು. ದೋಷ ಇಲ್ಲದವನು ಅಂದ್ರೆ ಏನು ಬ್ರದರ್? ಯಾವ ರೀತಿಯಲ್ಲಿ ಹುಡುಕಿದ್ರು ನಿನ್ನಲ್ಲಿ ತಪ್ಪು ಕಂಡು ಬರಬಾರದು. ಕಂಪ್ಲೇಂಟ್ ಹೇಳುವಂತ ಸಂಗತಿ ನಿನ್ನ ಒಳಗೆ ಕಂಡು ಬರಬಾರದು. ಆ ರೀತಿಯಾದ ಜೀವಿತವನ್ನ ನೀನ್ 99ನೇ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಂತ ದೇವರು ಹೇಳ್ತಾರೆ. ಹಾಗಾದ್ರೆ ಅಲ್ಲಿವರೆಗೂ ಅಬ್ರಾಮ್ ಕೆಟ್ಟವನಾಗಿದ್ನಾ? ದೇವರಿಗೆ ವಿರುದ್ಧವಾಗಿದ್ನಾ? ದೇವರ ಮಾತಿಗೆ ಅವಿಧೇಯನಾಗಿದ್ನಾ? ಪ್ರಿಯ ಸಹೋದರಿಯೇ, ಸಹೋದರರೇ, ದೇವರೇನು ಇಷ್ಟಪಡ್ತಾ ಇದ್ದಾನೆ ಅಂದ್ರೆ ನನ್ನ ಜನರಲ್ಲಿ ಭಯಭಕ್ತಿ. ಕಂಡುಕೊಂಡ ದಿನ ಮೊದಲುಗೊಂಡು ಸಾಯುವ ದಿನದ ತನಕ ಎನಿ ಟೈಮ್ ಇರಬೇಕಂತ ದೇವರಿಷ್ಟ. ಕಾರಣ ನಾನು ಪರಿಶುದ್ಧನಾಗಿದ್ದೇನೆ, ನನ್ನ ಜನ ಪರಿಶುದ್ಧರಾಗಿರಬೇಕು. ನಾನು ಪರಿಶುದ್ಧನಾಗಿರೋದ್ರಿಂದ ನನ್ನ ಜನ ಪರಿಶುದ್ಧರಾಗಿರಬೇಕು. ಪ್ರಿಯ ಸಹೋದರ ಸಹೋದರಿಯೇ, ಅಬ್ರಾಮನಿಗೆ ದೇವರು 99ನೇ ವರ್ಷದಲ್ಲಿ ದೋಷ ಇಲ್ಲದವನಾಗಿ ನಡ್ಕೊ ಅಂತ ಹೇಳಿದ್ದಾನೆ. ಅವನು ದೋಷ ಇಲ್ಲದವನಾಗಿ ದೇವರ ಮುಂದೆ ಕಾಣಲ್ಪಡ್ತಾ ಇದ್ದಾನೆ. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಲೂಕ 19:10 ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಅವನು ಬಂದಿದ್ದಾನೆ. ಒಂದು ದಿನ ನಾವು ಕೆಟ್ಟೋಗಿದ್ದು, ಬೇಡವಾಗಿದ್ದು, ಪಾಪದಲ್ಲಿದ್ದು, ಮೋಸದಲ್ಲಿದ್ದು, ವಂಚನೆಯಲ್ಲಿದ್ದು, ನರಕಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದು, ಅಂಥವರನ್ನ ಯೇಸು ಹುಡುಕಿ ರಕ್ಷಿಸಿದ್ದಾನಂತೆ. ಹಲ್ಲೆಲೂಯಾ. ಈ ಏರಿಯಾದಲ್ಲಿ ಎಷ್ಟೋ ಮನೆ ಇರ್ಬೋದ್ರಿ, ಎಲ್ಲರನ್ನ ಬಿಟ್ಟು ಈ ಮನೇನ ಆರಿಸ್ಕೊಂಡಿದ್ದಾನೆ ಅಂದರೆ ದೇವರ ದಯೆ ಅದು. ನಿಮ್ಮ ಮನೇಲಿ ಎಷ್ಟೋ ಮನೇಲಿ ಗಂಡ ಬಂದಿಲ್ಲ, ಹೆಂಡತಿ ಬಂದಿಲ್ಲ, ಮಕ್ಕಳು ಬಂದಿಲ್ಲ, ನೀವು ರಕ್ಷಣೆ ಹೊಂದಿದಿರಲ್ಲ, ನೀವು ಭಾಗ್ಯವಂತರ. ದೇವ್ರು ನಿಮ್ಮ ಮೂಲಕವಾಗಿ ಅವ್ರನ್ನ ಕರೆಯೋದಕ್ಕೆ ಇಷ್ಟಪಡ್ತಾನೆ, ರಕ್ಷಣೆಗೆ ತರಕ್ಕೆ ಇಷ್ಟಪಡ್ತಾನೆ. ನಿಮ್ಮ ಪ್ರಾರ್ಥನೆಗೆ ದೇವ್ರು ಶಕ್ತಿ ಇಟ್ಟಿದ್ದಾನಮ್ಮ, ಬಲ ಇಟ್ಟಿದ್ದಾನಮ್ಮ, ಕೃಪೆ ಇಟ್ಟಿದ್ದಾನಮ್ಮ, ವರ ಇಟ್ಟಿದ್ದಾನಮ್ಮ, ವರದ ಜೊತೆಗೆ ಫಲ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಅಬ್ರಾಮನಿಗೆ ಹೇಳಿದ್ರು, ನೀನು ದೋಷ ಇಲ್ಲದವನಾಗಿರಬೇಕು. ಇವತ್ತು ಭೂಲೋಕದಲ್ಲಿ ಜನರ ಒಳಗೆ ಭಕ್ತಿ ಇದೆ, ದೇವರ ಭಯ ಇಲ್ಲ. ಇದ್ದೀರಾ? ಏನಿದೆ? ಭಕ್ತಿ ಐತೆ, ದೇವರ ಭಯ ಇಲ್ಲ. ಆದರೆ ದೇವರು ಹೇಳ್ತಾನೆ, ಭಕ್ತಿ ಇದ್ದು ಭಯ ಇಲ್ಲ ಅಂದ್ರೆ ನೋ ಯೂಸ್, ಭಯ ಇದ್ದು ಭಕ್ತಿ ಇಲ್ಲ ಅಂದ್ರೂ ನೋ ಯೂಸ್. ವಿಶ್ವಾಸಿಗೆ ಭಯ ಮತ್ತು ಭಕ್ತಿ ಎರಡೂ ಇರಬೇಕು. ಯಾರಲ್ಲಿ ಭಯ ಭಕ್ತಿ ಇರ್ತದೋ ಅವನು ದೇವನ ಫಾಲೋ ಮಾಡ್ತಾನಂತೆ. ನೋಡ್ರಿ, ಯೇಸು 12 ಜನ ಶಿಷ್ಯರನ್ನ ಕರಿಬೇಕಾದ್ರೆ ಕರ್ದವನು ಯಾರು ಬರಲ್ಲ ಅಂತ ಹೇಳಲೇ ಇಲ್ಲ. ಎಲ್ಲಾದ್ರೂ ಬರ್ದೈತಾ? ಪೇತ್ರ ಬಾ, ಬಂದ್ಬಿಟ್ಟ. ಮತ್ತಾಯ ಬಾ, ಬಂದುಬಿಟ್ಟ. ಎಂಥ ಮಹಿಮೆ ನೋಡ್ರಿ! ಯೇಸು ಕ್ರಿಸ್ತನ ಕುರಿತು ಮತ್ತಾಯನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ಅವನಲ್ಲಿ ಬರೀ ಭಕ್ತಿ ಮಾತ್ರ ಇರಲಿಲ್ಲ, ಬರೀ ಭಯ ಇರಲಿಲ್ಲ. ಅವರು ಕರೆಯಲ್ಪಟ್ಟವರೆಲ್ಲರ ಒಳಗಡೆ ಭಯ ಮತ್ತು ಭಕ್ತಿ ಇದ್ದ ನಿಮಿತ್ತವಾಗಿ ಪರಿಶುದ್ಧಾತ್ಮನು ಅವರಲ್ಲಿ ನೆಲೆಗೊಂಡಿದ್ದಾನೆ. ಸತ್ಯವೇದ ಹೇಳ್ತದೆ, ಈ ರಾತ್ರಿ
ನನ್ನ ಮನೆಯನ್ನು ನೋಡುವಾಗ, ನಿಮ್ಮ ಮನೆಯನ್ನು ನೋಡುವಾಗ ಅಲ್ಲೇನು ಕಾಣಬೇಕು ಅಂದರೆ ಭಯ ಮತ್ತು ಭಕ್ತಿ ಕಾಣಬೇಕಂತೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ತಂದೆ ಮಕ್ಕಳನ್ನು ಕನಿಕರಿಸುವಂಥ ಯೋಗವನ್ನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸ್ತಾನೆ. ಕೊರ್ನೇಲ್ ನಮ್ಮೆಲ್ಲರಿಗೂ ಗೊತ್ತು. ಕೊರ್ನೇಲ್ ಒಬ್ಬ ಅನ್ಯ ಕುಟುಂಬದಲ್ಲಿದ್ದರೂ ಅವನಿಗೆ ದೇವರ ಭಯಭಕ್ತಿ ಇತ್ತಂತೆ. ಅವ್ರ ಮನೆಯಲ್ಲಿ ಸದಾಕಾಲ ಆರಾಧನೆ ಮಾಡ್ತಾ ಇದ್ರು. ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ರು. ಅವನು ಮಾಡ್ತಾ ಇದ್ದಿದ್ದೆಲ್ಲ ಓಕೆ, ಅವನು ಆರಿಸ್ಕೊಂಡಿದ್ದು ಸರಿ ಇಲ್ಲ ಅಂತ ಪರಲೋಕದ ದೇವರು ಅವರ ಮನೆಗೆ ತನ್ನ ಭಕ್ತನನ್ನು ಕಳಿಸ್ತಾನೆ. ಕಳಿಸೋದಕ್ಕೆ ಮುಂಚೆ ಕೊರ್ನೇಲನ ಕನಸಲ್ಲಿ ಬಂದು ದೇವರು ಮಾತಾಡ್ತಾನೆ. ಕಳಿಸುವಂಥ ವ್ಯಕ್ತಿಗೆ ದೇವರು ಮಾತಾಡ್ತಾನೆ, ಇಂಥ ಏರಿಯಾದಲ್ಲಿ ಇಂಥ ವ್ಯಕ್ತಿನಿಟ್ಟಿದ್ದೀನಿ, ನೀನು ಹೋಗಿ ಅವನ ಜೊತೆ ಮಾತನಾಡು. ಅವನು ಯಥಾರ್ಥನೋ, ನಂಬಿಗಸ್ತನೋ, ಭಯಭಕ್ತಿ ಉಳ್ಳವನು, ಅವನನ್ನು ನಾನು ಆರಿಸ್ಕೊಂಡಿದ್ದೇನೆ. ಹಾಗಾದ್ರೆ ದೇವರು ವಿನಯನ ದೇವರು ಆರಿಸ್ಕೊಂಡಿದ್ದಾರೆ, ವಿಜಯನ ದೇವರು ಆರಿಸ್ಕೊಂಡಿದ್ದಾರೆ, ಕುಮಾರ್ ಅವ್ರನ್ನ ದೇವರು ಆರಿಸ್ಕೊಂಡವ್ರೆ, ಮಮತಾನ ದೇವರು ಆರಿಸ್ಕೊಂಡವ್ರೆ, ಶಾರದಮ್ಮನ ದೇವರು ಆರಿಸ್ಕೊಂಡವ್ರೆ, ಮಂಜಮ್ಮನ ದೇವರು ಆರಿಸ್ಕೊಂಡವ್ರೆ, ಸುನಿಲ್ ಬ್ರದರ್ನ ದೇವರು ಆರಿಸ್ಕೊಂಡವ್ರೆ. ಸುಮ್ಮನೆ ನಾವಾಗಿ ನಾವು ಬಂದಿಲ್ರಿ, ದೇವರ ಆರಿಸಲ್ಪಟ್ಟ ನಿಮಿತ್ತ ರಾತ್ರಿ ನಾವು ಬಂದಿದ್ದೇವೆ. ಕೊರ್ನೇಲ್ನ ದೇವರು ಸುಮ್ಮನೆ ಆರಿಸ್ಕೊಂಡ್ಲಿಲ್ಲ, ಅವನ ಭಯಭಕ್ತಿಯನ್ನು ನೋಡಿ ಸತ್ಯ ಮಾರ್ಗವನ್ನು ದೇವರು ತೋರಿಸ್ತಾನೆ. ಇವತ್ತು ಸತ್ಯ ಹೇಳ್ರಿ ಜನ ನಂಬಲ್ಲ, ಸುಳ್ಳು ಹೇಳ್ರಿ ಜನ ನಂಬ್ತಾರೆ. ಸತ್ಯ ಹೇಳಿದ್ರೆ ಯಾರು ನಂಬಲ್ಲ. ಆದರೆ ನೀನು ನಂಬಿರತಕ್ಕ ದೇವರು ಹೇಳ್ತಾನೆ, ನೀನು ಸಾಯೋ ದಿನದವರೆಗೂ ನೀನು ಸತ್ಯನೇ ಹೇಳಬೇಕು. ಸತ್ಯ ಬಿಟ್ಟು ಏನು ಹೇಳಕ್ಕೆ ಹೋಗಬೇಡ. ಕೊನೆಗೆ ನಿಲ್ಲೋದು ಸತ್ಯ ಒಂದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊರ್ನೇಲ್ನ ದೇವರು ಆರಿಸ್ಕೊಂಡಿದ್ದಾನೆ ಸತ್ಯ ಹೇಳೋಕ್ಕೋಸ್ಕರ. ಪೌಲ್ನ ದೇವರು ಆರಿಸ್ಕೊಂಡಿದ್ದಾನೆ. ಸೌಲಾದವನು ಪೌಲಾದ ಮೇಲೆ ಅವನ ಭಯಭಕ್ತಿ ಕಡಿಮೆ ಆಗಿಲ್ಲ. ಆರಿಸಲ್ಪಟ್ಟಂಥ ಭಕ್ತರ ಒಳಗಡೆ 2ರಲ್ಲಿ 1 ಇಲ್ಲ, 2 ಪರಿಪೂರ್ಣವಾಗಿತ್ತಂತೆ. ಹಾಗಾದರೆ ಈ ರಾತ್ರಿ ನಮ್ಮ ಮನೆಗೆ ದೇವರು ಮಾತಾಡ್ತಾ ಇರೋದು, ನನ್ನ ಮನೆಯಲ್ಲಿ ಭಯಭಕ್ತಿ ಇದೆಯಾ? ಯಾರ ಭಯಭಕ್ತಿ? ನಿನಗೋಸ್ಕರ ರಕ್ತ ಕೊಟ್ಟನಲ್ಲ ಯೇಸು ಕ್ರಿಸ್ತನ ಭಯಭಕ್ತಿ ನಿನ್ನಲ್ಲಿದೆಯಾ? ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ರಿ, ಯಾರು ಯೇಸುನ ಪ್ರೀತಿಸ್ತಾರೋ ತಂದೆ ದೇವರು ಅವ್ರನ್ನ ಪ್ರೀತಿಸ್ತಾನೆ. ಅದಕ್ಕೆ 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ, ಕಡೆಗೆ ನಿಲ್ಲುವಂಥದ್ದು ಯಾವುದಪ್ಪ ಅಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವು 3 ನಿಲ್ಲೋದು. ಅದರಲ್ಲಿ ಅಧಿಕವಾಗಿ ನಾವು ಮಾಡಬೇಕಾಗಿರೋದು ಪ್ರೀತಿ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಏನೆಲ್ಲ ಬಯಸ್ತಾನೋ ಶತ್ರು ಅದನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದಾನೆ. ದೇವ್ರು ನಮ್ಮಿಂದ ನಂಬಿಕೆ ಎದುರು ನೋಡ್ತಾ ಇದ್ದಾನೆ. ನಮ್ಮಲ್ಲಿ ನಂಬಿಕೆ ಹುಟ್ಟಲ್ಲ. ನಮ್ಮಿಂದ ದೇವರು ನಿರೀಕ್ಷೆ ಇಟ್ಕೊಂಡಿದ್ದಾನೆ, ನಮ್ಮಲ್ಲಿ ನಿರೀಕ್ಷೆ ಹುಟ್ಟಲ್ಲ. ನಮ್ಮಲ್ಲಿ ದೇವರು ಪ್ರೀತಿ ಎದುರು ನೋಡ್ತಾ ಇದ್ದಾನೆ, ನಮ್ಮಲ್ಲಿ ಪ್ರೀತಿ ಹುಟ್ಟುತ್ತಾ ಇಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದೆಯಾ, ನಿನಗೆ ಆಶಾಭಂಗ ಆಗೋದಿಲ್ಲ. ಅವನ ಮೇಲೆ ನಿರೀಕ್ಷೆ ಇಟ್ಟಿದೆಯಾ, ನೀನು ಬಿದ್ದು ಹೋಗೋದಿಲ್ಲ. ಅವನ ಪ್ರೀತಿ ಶಾಶ್ವತವಾದ ಪ್ರೀತಿ, ಅದು ಕುರುಡಾದ ಪ್ರೀತಿಯಲ್ಲ. ಯೇಸುವನ್ನು ಯಾರು ಪ್ರೀತಿ ಮಾಡ್ತಾರೋ, ಯೇಸು ಹೇಳ್ತಾನೆ, ನನ್ನನ್ನು ಪ್ರೀತಿ ಮಾಡುವವರು ನನ್ನ ಆಜ್ಞೆನ ಕೈಗೊಂಡು ನಡೀತಾರೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನನಗೆ ಗೊತ್ತಿಲ್ಲ, ಕಾರಲ್ಲಿ ಬರಬೇಕಾದ್ರೆ ದೇವರೇ ವಿನಯರ ಮನೆಗೆ ನಾನು ಏನು ಮಾತಾಡಬೇಕು? ಈ ಮನೆ ಭಯಭಕ್ತಿಯಿಂದ ನಡೆಯೋದಾದರೆ ದೇವರ ಕನಿಕರ 1 ದಿನಕ್ಕಲ್ಲ, ಜೀವಂತವಾಗಿರುವ ದಿನದ ತನಕ. ಒಂದು ಆಮೇಲೆ ಹೇಳ್ರಿ. ಹಾಗಾದರೆ ವಿನಯಗೆ ಮಾತ್ರ ಸಂಬಂಧಪಟ್ಟಿದ್ದು ವಚನ ಅಲ್ಲ. ಕಿವಿ ಉಳ್ಳವನು ಕೇಳಿಸಿಕೊಳ್ಳತಕ್ಕ ಪ್ರತಿಯೊಬ್ಬನಿಗೂ ದೇವರ ದಯೆ, ಕರುಣೆ, ಕೃಪೆ, ದೀರ್ಘ ಶಾಂತನಾಗಿದ್ದು ನಮ್ಮೊಂದಿಗೆ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದ.
ಆದರೆ ನಾವಿವತ್ತು ದೇವರ ಭಕ್ತಿ ಭಯದಲ್ಲಿ ಜೀವಿಸಬೇಕು. ನಮ್ಮಲ್ಲಿ ದೇವರ ಭಕ್ತಿ ಇರ್ಬೋದು, ಭಯ ಇದೆಯಾ ಪರೀಕ್ಷೆ ಮಾಡಿಕೊಳ್ಬೇಕು. ಭಯ ಇದ್ದರೆ ನಾವೇನು ಮಾಡ್ತೀವಿ? ಭಕ್ತಿ ಇದ್ರೆ ಏನು ಮಾಡ್ತೀವಿ? ಭಕ್ತಿ ಅಂದ್ರೇನು, ಭಯ ಅಂದ್ರೇನು? ಸಿಸ್ಟರ್ ಹೇಳಿ. ನಿಮ್ಮ ಮನೆಗೆ ನಾನು ಬಂದಿದ್ದೀನಿ. ಭಕ್ತಿ ಅಂದ್ರೇನು, ಭಯ ಅಂದ್ರೇನು? ಯಾರು ಬೇಕಾದ್ರೆ ಹೇಳ್ಬೋದು. ಭಕ್ತಿ ಅಂದ್ರೇನು ಸಿಸ್ಟರ್? ಭಯ ಅಂದ್ರೇನು ಸಿಸ್ಟರ್? ಭಕ್ತಿ ಅಂದರೆ ಹೆಂಗೆ ಪ್ರೀತಿ ಮಾಡೋದು? ರೋಜಾ ಹೂವು ಕೊಟ್ಟ? ಹೇಳಿ ಸಿಸ್ಟರ್. ಭಕ್ತಿ ಅಂದ್ರೇನು, ಭಯ ಅಂದ್ರೇನು? ನೀವು ಶಿವಮೊಗ್ಗದಿಂದ ಬಂದು ನಮಗೆ ಪ್ರಶ್ನೆ ಮಾಡ್ಕೊಂಡು ಕೂತಿದ್ದೀರಾ ಅಂತೀರ? ಹಾಂ, ಒಂದು ಕ್ಲಾಪ್ಸ್ ಹಾಕ್ಬೋದಾ? ಭಕ್ತಿ ಅಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ದೇವಸ್ಥಾನ ಬಂದ್ಬಿಡ್ತು, ಏನು ಮಾಡ್ತೀರಾ? ಹಿಂಗೆ ಅನ್ಕೊಂತೀವಿ, ಹಿಂಗಂತೀವಿ. ಹೌದು ಅಂತೀರ ಇಲ್ಲ? ಇಲ್ಲಿಗೆ ಬರೋಕ್ಕೆ ಮುಂಚೆ ನೀವೆಲ್ಲ ಅಂತ ಇದ್ರಿ ತಾನೆ? ಅದೇನಂತಾರೆ? ಭಯ ಅಂದರೆ ದೇವರ ಆಜ್ಞೆಗಳನ್ನು ಪಾಲಿಸೋದು. ಭಾನುವಾರ ನಿಮಗೆ ನಿಜವಾಗ್ಲೂ ದೇವ್ರ ಭಯ ಇದ್ದರೆ ಬಿಸ್ನೆಸ್ಗೆ ಹೋಗಲ್ಲ, ಪಕ್ಕದ ಮನೆಗೆ ಹೋಗಲ್ಲ, ಫಿಲಮ್ ಟಾಕೀಸ್ಗೆ ಹೋಗಲ್ಲ, ಮದುವೆ ಮುಂಜಿಗಳಿಗೆ ಹೋಗಲ್ಲ, ಮನೆ ಓಪನಿಂಗಿಗೆ ಹೋಗಲ್ಲ, ಬರ್ತ್ಡೇ ಪಾರ್ಟಿಗೆ ಹೋಗಲ್ಲ, ಮಾರಮ್ಮ ಗೌರಮ್ಮ ಕರೆದಿದ್ದ ತಕ್ಷಣ ಹಿಂದೆ ಹೋಗಲ್ಲ. ಏನಿದ್ರೆ ಎಲ್ಲಿಗೆ ಹೋಗ್ತೀರಾ? ಹೋಗಮ್ಮ, ನಾನು ನನ್ನ ದೇವರ ಆಲಯಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಭಕ್ತಿ ಭಯ ಎರಡೂ ಇದ್ರೇ ಆಲಯದಲ್ಲಿ ಹೋಗಿದ್ರೆ ನೀವೇನು ಮಾಡ್ತೀರಾ ಅಂದರೆ ದೇವರಿದ್ದಾನೆ ಅಂತ ಮೊಣಕಾಲು ಹಾಕಿ ಯಾರನ್ನು ನೋಡ್ದಿರಾ ದೇವ್ರನ್ನ ಆರಾಧನೆ ಮಾಡ್ತೀವಿ. ಹಲ್ಲೆಲೂಯಾ. ಅದನ್ನು ದೇವ್ರು ಎಲ್ಲಿ ನೋಡ್ತಾನೆ ಅಂದರೆ ಬರೀ ಆಲಯದಲ್ಲಿ ನೋಡ್ತಾ ಇಲ್ಲ, ವಿಶ್ವಾಸಿಯ ಒಳಗಿನ ಜೀವಿತದಲ್ಲಿ ನೋಡ್ತಾನೆ. ಯಾಕಂದ್ರೆ ದೇವರಿವತ್ತು ಕಲ್ಲಲ್ಲಿ ಕಟ್ಟಲ್ಪಟ್ಟಂಥ ಸ್ಥಳದಲ್ಲಿ ವಾಸ ಮಾಡದೆ ನಮ್ಮನ್ನೇ ಆಲಯವಾಗಿ ಮಾಡಿಕೊಂಡಿದ್ದಾನಲ್ಲ. ನಿನ್ನ ಆಲಯದ ಒಳಗೆ ದೇವರಿಗಾಗಿ ಭಯಭಕ್ತಿ ಇದೆಯಾ? ಆಲಯದಲ್ಲಿ ದೇವರಿದ್ದಾನೆಂತ ಗೊತ್ತಿದ್ದರೂ ಭಯ ಇಲ್ಲದವರಾಗಿದ್ದೇವೆ, ಭಕ್ತಿ ಇಲ್ಲದವರಾಗಿದ್ದೇವೆ, ಸ್ವಂತ ಮಾಂಸದಿಂದ ನಾವು ಓಡುವವರಾಗಿದ್ದೇವೆ. ಈ ಕಪ್ಪು ಡ್ರೆಸ್ ಹಾಕ್ತಾರೆ, ಹೆಸರು ಹೇಳಲ್ಲ ನಾನು, ಯಾರು? ಅವ್ರೇನು ಮಾಡ್ತಾರೆ? ಆ ಭಯ ಭಕ್ತಿ ಇರೋದಕ್ಕೆ 30 days 40 days ಹಾಕ್ತಾರೆ. ಅವರು ಹೆಂಗಸರು ಮಾಡಲ್ಪಟ್ಟಂಥ ಅಡುಗೆನ ತಿನ್ನಲ್ಲ, ಅವ್ರನ್ನ ನೋಡಕ್ಕೆ ಹೋಗಲ್ಲ, ಮಾತಾಡ್ಸಕ್ಕೆ ಹೋಗಲ್ಲ, ಅವ್ರ ಪಕ್ಕದಲ್ಲಿ ಮಲಗಕ್ಕೆ ಹೋಗಲ್ಲ, ಸಪ್ರೇಟ್ ರೂಮ್ ಮಾಡಿಕೊಂಡು ಅಷ್ಟು ಮಡಿಯಾಗಿ ಪವಿತ್ರವಾಗಿ ಆ ದೇವರ ಭಯಭಕ್ತಿಲಿ ಅವ್ರು ಜೀವಿಸ್ತಾರೆ. ಹೌದೋ ಇಲ್ಲ? ನಾಯಿನ ಅವಾಗಲೇ ಕಟ್ಟಾಕಿ ಅಂದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇದ್ದೀರಾ? ಸಂತೋಷವಾಗಿದ್ದೀರಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಾ? ನಿಜವಾಗ್ಲೂ ನಮ್ಮ ಒಳಗಡೆ ದೈವಿಕವಾದ ದೇವರ ಭಯಭಕ್ತಿ ಇದೆಯಾ? ದೇವರ ವಾಕ್ಯಾರ್ಥದ ಲೌಕಿಕವಾಗಿರುವಂಥ ಜನಗಳು ಆ ಭಯಭಕ್ತಿನ ತೋರಿಸ್ತಾ ಇದ್ದಾರ್ರಿ. ಅವರು 30 ದಿನ ಮಡಿಯಾಗಿದ್ದು 30ನೇ ದಿನ ಆದಮೇಲೆ ಅವನು 30 ದಿನದ ಬೀಡಿನ ಒಂದೇ ದಿನ ಹೊಡೆದು ಬಿಡ್ತಾನೆ ಬಂದು.
30 ದಿನ ಬಿಟ್ಟಿದ್ದನ್ನ ಒಂದೇ ದಿನ ಬಂದು ಕುಡಿದು ಬಿಡ್ತಾನೆ. ಕಾರಣ ಏನು? ಅವನ ಭಯಭಕ್ತಿ ಓನ್ಲಿ 30 ಡೇಸ್. ಕ್ರಿಸ್ತನನ್ನು ಅಂಗೀಕರಿಸಲ್ಪಟ್ಟವನ ಭಯಭಕ್ತಿ 30 ದಿನದಲ್ಲ, ಪರ್ಮನೆಂಟ್ ಆಗಿರ್ಬೇಕಂತ ದೇವರು ಅಪೇಕ್ಷಿಸ್ತಾರೆ. ಈ ಲೋಕದಲ್ಲೂ ಪರಲೋಕದಲ್ಲೂ ಆಯ್ತಾ ಆಗಬೇಕಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ದೇವರ ವಾಕ್ಯ ಹೇಳ್ತದೆ, ಪರಲೋಕದಲ್ಲಿ ದೇವರ ಮುಂದೆ ದೂತರುಗಳು ನಿಂತ್ಕೊಂಡು 6 ರೆಕ್ಕೆಗಳು ಇಟ್ಕೊಂಡಿದ್ರಂತೆ ದೂತರು. 2 ರೆಕ್ಕೆನ ಮುಖ ಮುಚ್ಕೊಂಡು, 2 ರೆಕ್ಕೆ ಕಾಲುಗಳನ್ನ ಮುಚ್ಕೊಂಡು, 2 ರೆಕ್ಕೆಯಿಂದ ಹಗಲು ರಾತ್ರಿ ಅನ್ನದೇ ದೇವಾದಿ ದೇವನನ್ನ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ, ಮಹಿಮೆಗೆ ಯೋಗ್ಯನಂತ ಹೇಳಿ 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 ನಾನ್ ಸ್ಟಾಪ್. ಅವನಿಗೆ ಸ್ಟಾಪೇ ಇಲ್ಲ. ಅದು ಬೈಬಲ್ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಆ ದೂತ ತನ್ನ ಕಾಲನ್ನು ನೆಲಕ್ಕೆ ಸೋಕಿಸದೆ ದೇವರನ್ನು ಘನಪಡಿಸ್ತಾ ಇದ್ದಂತೆ. ನಿತ್ಯ ನಿರಂತರವಾಗಿ ಅವನು ದೇವರನ್ನ ಘನಪಡಿಸ್ತಾ ಇದ್ದಂತೆ. ದೇವರ ಚಿತ್ತ ಭೂಲೋಕದಲ್ಲಿ ದೇವರನ್ನ ಆರಾಧನೆ ಮಾಡುವಂಥವರು ಆರಾಧನೆಗೆ ಬಂದಾಗ ಮಾತ್ರ ಅಲ್ಲ, ಹಗಲು ರಾತ್ರಿ ಇರದೆ ನಮ್ಮ ಒಳಗಿನ ಮನುಷ್ಯ ಹೊರಗಿನ ಮನುಷ್ಯ ದೇವರನ್ನ ಕೊಂಡಾಡಬೇಕಂತ. ಅದಕ್ಕೆ ಪೌಲು ಬರೀತಾನೆ, ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಿಮ್ಮ ಅಲಂಕಾರ ಯಾರಿಗೆ? ನಮ್ಮ ಅಲಂಕಾರ ಯಾರಿಗೆ ಇವತ್ತು? ಸ್ವಂತ ಮನೆಗ, ಬಾಡಿಗೆ ಮನೆಗ? ಇನ್ನು ಯಾವ ಮನೆಗೆ ಅಲಂಕಾರ ಮಾಡ್ಬೇಕು ನಾವು? ಯಾವುದು ಸ್ವಂತ ಮನೆ? ಸ್ವಂತ ಮನೆ ಅಂದ್ರೇನು, ಬಾಡಿಗೆ ಮನೆ ಅಂದ್ರೇನು? ಸ್ವಂತ ಮನೆ ಅಂದ್ರೇನು, ಬಾಡಿಗೆ ಮನೆ ಅಂದ್ರೇನು? ಸ್ವಂತ ಮನೆ ಅಂದ್ರೇನು, ಬಾಡಿಗೆ ಮನೆ ಅಂದ್ರೇನು? ಚಪ್ಪಾಳೆ ಹೊಡೀರಿ. ಸ್ವಂತ ಮನೆ ನಮ್ಮ ಆತ್ಮ, ಬಾಡಿಗೆ ಮನೆ ನಮ್ಮ ಶರೀರ. ನಿಮ್ಮದೆಲ್ಲ ಅಲಂಕಾರ ಯಾವುದಕ್ಕೆ? ನಿಜಾಗ್ಲೂ ಮಾಡ್ಕೊಂಡಿದ್ಯಮ್ಮ? ಮದುವೆ ಅಂದ ತಕ್ಷಣ ಯಾರಿಗೆ ಬುಕ್ ಮಾಡ್ತೀರಾ? ಏಂಜಲ್ಸಿಗೆ ಬುಕ್ ಮಾಡ್ತೀರಾ? ಬ್ಯೂಟಿ ಪಾರ್ಲರ್ಗೆ ತಾನು ಬುಕ್ ಮಾಡ್ತೀರಾ? ಸಿಸ್ಟರ್, ನಾನು ಹೇಳೋದು ಸತ್ಯನ ಸುಳ್ಳ? ಬ್ಯೂಟಿ ಪಾರ್ಲರ್ ಅವ್ರಿಗೇನು ಮೊದಲೇ ಅಡ್ವಾನ್ಸಾಗಿ ಕರೆದಿರ್ತೀವಿ, ನನ್ನ ಬಂದು ಮೇಕಪ್ ಮಾಡಮ್ಮ ಅಂತ. ಅದಕ್ಕೆ ಪೌಲ್ ಕೇಳ್ತಾನೆ, ಭಯಭಕ್ತಿ ಇರುವಂಥ ವಿಶ್ವಾಸಿಯೇ, ನಿನ್ನ ಅಲಂಕಾರ ಯಾರಿಗೆ ಹೊತ್ತು? ಸ್ವಂತ ಮನೆಗೆ ದೇವರೇ ಅಲಂಕಾರ ಮಾಡಬೇಕು, ಮನುಷ್ಯ ಮಾಡೋಕ್ಕಾಗಲ್ಲ. ಆದರೆ ನಾವು ಯಾವುದರಲ್ಲಿ ಬ್ಯುಸಿ ಇದ್ದೀವಿ ಇವತ್ತು? ಸ್ವಂತ ಮನೆ ಅಲಂಕಾರದಲ್ಲಿ ಬ್ಯುಸಿ ಆಗಿದ್ದೀವಾ? ಬಾಡಿಗೆ ಮನೆ ಅಲಂಕಾರದಲ್ಲಿ ಬ್ಯುಸಿ ಆಗಿದ್ದೀವಾ? ಬಾಡಿಗೆ ಮನೆ, ನಮ್ಮ ಕೂದಲು ಉದುರೋಯ್ತು ಅಂತ ಚಿಂತೆ, ನಮ್ಮ ಕೂದಲು ಉದುರೋಯ್ತಾ ಇದೆ ಅಂತ ಭಯ. ಇದ್ದೀರಾ? ಕೂದಲು ಉದುರೋಯ್ತು ಅಂತ ಭಯ, ಕಪ್ಪಗಿದ್ದೀವಿ ಅಂತ ಚಿಂತೆ. ನಮ್ಮ ಶರೀರನ ನಾವು ಭಾಳ ಪ್ರೀತಿ ಮಾಡ್ತೇವೆ. ಆ ಪ್ರೀತಿ ಮಾಡೋ ಕಾರಣ 24 ಗಂಟೆ ಅದರಲ್ಲೇ ಚಿಂತೆಯಲ್ಲಿರ್ತೀವಿ. ಆ ಚಿಂತೆಯ ನಿಮಿತ್ತ ನಾವು ಆತ್ಮಿಕ ವಿಷಯದನ್ನ ಮರೆತು ಬಿಡ್ತೇವೆ. ಆತ್ಮ ಬೆಳಿಬೇಕು ಅಂದರೆ ಮುಂಜಾನೆ ಪ್ರಾರ್ಥನೆ ಇರಬೇಕು, ಮಧ್ಯಾಹ್ನ ಪ್ರಾರ್ಥನೆ ಇರಬೇಕು, ಸಂಜೆ ಪ್ರಾರ್ಥನೆ ಇರಬೇಕು, ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು.
ದೇವರ ಆರಾಧನೆ ನಮ್ಮಲ್ಲಿ ಇರಬೇಕು. ಯಾರು ನೋಡಲಿ ನೋಡದೆ ಹೋಗಲಿ ದೇವರ ಕಾರ್ಯಗಳನ್ನ ಭಯಭಕ್ತಿಯಿಂದ ನಾವು ಮಾಡೋರಾಗಿರಬೇಕು. ಅವಾಗ ಯಾವಾಗ ನಾವು ಮಾಡ್ತೀವೋ ನಿಮ್ಮ ಆತ್ಮ ಬೆಳಕಾಗಿ ಬೆಳೀತಾನೆ ಇರ್ತದೆ. ಆವಾಗ ಕತ್ತಲೆ ಕಡೆಗೆ ನಾವು ಹೋಗೋದಿಲ್ಲ. ನಾವೇನಾಗಿದ್ದೀವಿ ಇವತ್ತು ಅಂದರೆ ಅಧಿಕವಾಗಿ ಶಾರೀರಿಕ ಕಾರ್ಯಗಳಿಗೆ, ಲೌಕಿಕ ಕಾರ್ಯಗಳಿಗೆ ನಮ್ಮನ್ನು ಪ್ರಾಮುಖ್ಯತೆ ಕೊಟ್ಟ ನಿಮಿತ್ತವಾಗಿ ಆತ್ಮ ವೀಕ್ ಆಗ್ತಾ ಇದೆ. ಅದಕ್ಕೆ ನಂಬಿಕೆ ಕಡಿಮೆ ಆಗ್ತಾ ಇದೆ, ನಿರೀಕ್ಷೆ ಕಡಿಮೆ ಆಗ್ತಾ ಇದೆ, ವಿಶ್ವಾಸ ಕಡಿಮೆ ಆಗ್ತಾ ಇದೆ. ನಾವು ಗುಣಗುಟ್ಟೋದು ಯಾರಿಗೆ ಅಂದರೆ ದೇವರಿಗೆ. ಅದೇ ದೇವರ ವಾಕ್ಯ ಹೇಳ್ತದೆ, ನನ್ನ ಮೇಲೆ ನಂಬಿಕೆ ಇಟ್ಟು ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಾನು ನಿಮಗೆ ಕೊಡ್ತೇನೆ. ನನ್ನ ಮುಖ ನೋಡುವವರ ಮುಖ ಲಜ್ಜೆಗೆಡೋದಿಲ್ಲ. ನನ್ನನ್ನು ನಿಜವಾಗ್ಲೂ ನೋಡೋದಕ್ಕೆ ಬಂದಿದ್ದೀರಾ, ನಿಮ್ಮ ಮುಖ ಲಜ್ಜೆಗೆಡೋದಿಲ್ಲ. ನಿಮ್ಮ ಆಸೆ ನಾನು ನಿರಾಸೆ ಪಡಿಸೋದಿಲ್ಲ. ನಿಮ್ಮ ನಂಬಿಕೆಗೆ ಪ್ರತಿಫಲ ನಾನು ಕೊಡಲಿಕ್ಕಿದ್ದೇನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ನಾನು ಕೊಡಲಿಕ್ಕಿದ್ದೇನೆ. ನಿಮ್ಮ ನಿರೀಕ್ಷೆಗೆ ಜಯವನ್ನು ನಾನು ಕೊಡಲಿಕ್ಕಿದ್ದೇನೆ. ಆದ ಕಾರಣ ನಿಜವಾದ ಒಂದು ಭಯ ಮತ್ತು ಭಕ್ತಿ ಇಲ್ಲದಂಥ ಕುಟುಂಬ ನಮ್ಮದಾಗಿದ್ದರೆ ಒಂದು ತೀರ್ಮಾನ, ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಆ ಜಕಾಯನ ಮನೆಗೆ ಯೇಸು ಹೋದಾಗ ಆಟೋಮೆಟಿಕ್ಕಾಗಿ ಅವನಿಗೆ ಭಯ ಬಂದುಬಿಡ್ತು. ಭಯ ಬಂದ ನಿಮಿತ್ತವಾಗಿ ಬೆಳಕು ಬಂದರೆ ಕತ್ತಲೆ ಇರಲ್ಲ. ಹಲ್ಲೆಲೂಯಾ. ಬೆಳಕು ಬಂದರೆ ಏನಿರಲ್ಲ? ಯೇಸು ಬೆಳಕಾಗಿ ಬಂದ, ಕತ್ತಲೆ ಇದ್ದಿದ್ದೆಲ್ಲ ಹೊರಟೋಯ್ತು. ಅದಕ್ಕೆ ಜಕಾಯ ಹೇಳ್ದ, ನಾನು ತಪ್ಪು ಮಾಡಿಬಿಟ್ಟಿದ್ದೆ ಇಷ್ಟು ದಿನ. ಜಕಾಯ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಬಡವ ಅಲ್ಲ. ಅವನು 200-300 ಬಿಲ್ಡಿಂಗ್ಗಳಿಗೆ ಓನರ್. ಅವನು ಎಷ್ಟು? 200-300 ಬಿಲ್ಡಿಂಗ್ಗಳಿಗೆ ಓನರ್ ಆಗಿದ್ದ ಅವನು. ಅವನ ರಕ್ಷಣೆಗೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಯಾರಾದರೂ ಹೇಳಿ ಮುಗಿಸ್ಬಿಡ್ತೇನೆ. ಜಕಾಯ ರಕ್ಷಣೆ ಬರೋದಕ್ಕೆ ಕಾರಣ ಯಾರು? ಜಕಾಯನು ರಕ್ಷಣೆಗೆ ಬರೋದಕ್ಕೆ ಕಾರಣ ಬ್ರದರ್ ವಿನಯ್, ಮತ್ತಾಯ. ಜಕಾಯ ರಕ್ಷಣೆಗೆ ಬರೋದಕ್ಕೆ ಕಾರಣ ಮತ್ತಾಯ. ಜಕಾಯ ಯಾರು? ಹಣ ವಸೂಲಿ ಮಾಡುವಂಥ ಸುಂಕದವನು. ಮತ್ತಾಯ ಯಾರು? ಅವನು ಹಣ ವಸೂಲಿ ಮಾಡೋ ಸುಂಕದವನೇ. ಇವನಿಡೀ ಕಂಪನಿಗೆ ಓನರು, ಅವನು ಬ್ರ್ಯಾಂಚ್ ಓನರು. ಮಾತಾಡ್ತಾ ಆಗುತ್ತಾ? ಯಾರು ಡಿಸ್ಟರ್ಬ್ ಆಗಬೇಡ, ದೇವ್ರು ನಮ್ಮ ಮಧ್ಯದಲ್ಲಿದ್ದ. ಜಕಾರ್ಯ ಕಂಪನಿಗೆ ಓನರ್, ಮತ್ತಾಯ ಬ್ರ್ಯಾಂಚ್ಗೆ ಓನರ್. ಆದರೆ ಮೊದಲು ಸಂಧಿಸಿದ್ದು ಯೇಸು ಯಾರಿಗೆ? ಮತ್ತಾಯನಿಗೆ. ಮತ್ತಾಯ ದುಡ್ಡು ಎಣಿಸ್ಕೊಂಡು ಕೂತಿರ್ತಾನೆ. ಯೇಸು ಹೋಗಿ ಹೇಳ್ತಾನೆ, ಮತ್ತಾಯನೇ ನನ್ನ ಹಿಂದೆ ಬಾ. ಆಗ ಅವನು ಒಂದು ಲೆಟ್ರ್ ಬರೀತಾನೆ, ರಿಸೈನ್ ಲೆಟರ್, ಕೆಲಸಕ್ಕೆ ವಿದಾಯದ ಲೆಟ್ರು. ಯಾರಿಗೆ ಬರೀತಾನೆ ಅವನು? ಜಕಾಯನಿಗೆ ಬರೀತಾನೆ. ಅವನೇ ಥರ ಹೆಡ್. ಆ ಲೆಟ್ರು ಹೋಗಿದ ಕೂಡಲೇ ಇವನಿಗೆ ಭಯ ಬಂದುಬಿಡ್ತು. ನನ್ನ ಕಂಪ್ನಿ ಕೊಡಲಿಕ್ಕಾಗದಂಥ ಸವಲತ್ತುಗಳನ್ನು ಮತ್ತಾಯನಿಗೆ ಯಾರು ಕೊಟ್ಟರು? ಹಂಗಾದ್ರೆ ಸಂಬಳ ಜಾಸ್ತಿ ಕೊಟ್ರ, ಫೆಸಿಲಿಟಿ ಜಾಸ್ತಿ ಕೊಟ್ರ, ಅನುಕೂಲ ಜಾಸ್ತಿ ಕೊಟ್ರ? ಅವನು ನನ್ನ ಕಂಪ್ನಿ ಬಿಟ್ಟು ಹೋಗಲಿಕ್ಕೆ ಕಾರಣ ಏನು? ಈ ಕ್ವಶನ್ ಜಕಾಯನ ಒಳಗೆ ಬಂದುಬಿಡ್ತು ಆ ಲೆಟ್ರು ಓದಿದ ಮೇಲೆ. ಅವನು ಜಕಾಯ ಫೋನ್ ಮಾಡಿ ಕೇಳಿರ್ಬೋದು, ನೀನು ಬಿಡಲಿಕ್ಕೆ ಕಾರಣ ಏನು? ಆಗ ಅವನು ಬರೀತಾನೆ, ಯೇಸುವಿನ ಕಣ್ಣುಗಳಲ್ಲಿ ಉರಿಯುವಂಥ ಅಗ್ನಿಯನ್ನು ನೋಡಿದೆ, ಅವನ ಬಾಯಲ್ಲಿ ಶಕ್ತಿಯನ್ನು ನೋಡಿದೆ, ಅವನು ಬಾ ಅಂದಾಗ ಬರಲ್ಲ ಅಂತ ಹೇಳೋಕ್ಕಾಗದೆ ಮನಸ್ಸೋತು ಅವನ ಹಿಂದೆ ಹೋಗಲಿಕ್ಕೆ ನಾನು ತೀರ್ಮಾನ ಮಾಡಿಬಿಟ್ಟೆ. ಅವನೇನು ಕೊಡ್ತೀನಿ ಅಂತ ಹೇಳಿಲ್ಲ ನನಗೆ. ನಾನೇ ತೀರ್ಮಾನ ಮಾಡಿದೆ, ನಾನು ಸಾಯೋವರೆಗೂ ಯೇಸುವಿಗಾಗಿ ಜೀವಿಸ್ತೇನೆ ಅಂತ.
ಅದಕ್ಕೆ ನಾನು ನಿನ್ನ ಕಂಪ್ನಿ ಕೆಲಸ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಲ್ಪಟ್ಟ ದಿನ ಮೊದಲುಗೊಂಡು ಜಕಾಯನ ತಲೆ ಒಳಗೆ ಒಂದು ಕೂತ್ಕೊಂಡ್ಬಿಡ್ತು, ಆ ಯೇಸು ಯಾರು, ಆ ಯೇಸು ಯಾರು, ಆ ಯೇಸುವನ್ನು ನಾನು ನೋಡಬೇಕಲ್ಲ, ಆ ಯೇಸುವನ್ನು ನಾನು ಹೇಗಾದರೂ ಮಾಡಿ ಕಾಣಬೇಕಲ್ಲ. ಆ ದರ್ಶನ ಆಲೋಚನೆ ಅವನ ಒಳಗೆ ಬಂದ ನಿಮಿತ್ತವಾಗಿ ಒಂದು ದಿನ ಯೇಸು ಯೆರಿಕೋ ಎಂಬ ಗ್ರಾಮಕ್ಕೆ ಪ್ರವೇಶ ಮಾಡುವಾಗ ಇಂಥ ದೊಡ್ಡ ಶ್ರೀಮಂತನಾಗಿದ್ದಂಥ ಜಕಾಯನು ಯಾರಿಗೆ ಹೇಳದೆ ಸೈಲೆಂಟಾಗಿ ಒಂದು ದೊಡ್ಡ ಮರದ ಬಳಿಗೆ ಹೋಗಿ ಆ ಮರವನ್ನು ಹತ್ತಿ ಅವನು ಕೂತ್ಕೊಂಡು ಬರುವಂಥ ಯೇಸುವನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಜಕಾಯನ ಒಳಗೆ ಒಂದೇ ಆಸೆ, ಆ ಯೇಸು ಯಾರ್, ಆ ಯೇಸು ಯಾರ್, ಆ ಯೇಸು ಯಾರ್. ಪ್ರಿಯ ಸಹೋದರ ಸಹೋದರಿಯ ಸತ್ಯವೇದ ಚರಿತ್ರೆಯ ಪ್ರಕಾರವಾಗಿ ನೋಡುವಾಗ ಏನು ಹೇಳುತ್ತೆ ಅಂದರೆ, ಯೇಸು ಕ್ರಿಸ್ತನು ಆ ಜಕಾಯನನ್ನೇ ನೋಡೋದಕ್ಕೋಸ್ಕರ, ಕಾಣೋದಕ್ಕೋಸ್ಕರ, ಮಾತನಾಡಿಸ್ಕೋಸ್ಕರ ಆ ಗ್ರಾಮಕ್ಕೆ ಪ್ರವೇಶ ಮಾಡಿದ್ದಾನೆ. ಆದರೆ ಈ ಜಕಾಯನಿಗೆ ಗೊತ್ತಿಲ್ಲ ರೀ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ, ನಮ್ಮ ದೇವ್ರ ಹೃದಯನ ನೋಡ್ತಾನೆ. ಜನ ನಿಮ್ಮನ್ನು ನೋಡಿ ಮಾತನಾಡ್ತಾ ಇದ್ರ, ಭಯಪಡಬೇಡ್ರಿ. ನಿಮ್ಮ ಕಾನ್ಸಂಟ್ರೇಷನ್ ದೇವ್ರ ಮೇಲೆ ಇರಬೇಕು, ನಿಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು, ನಿಮ್ಮ ಗುರಿ ದೇವರ ಮೇಲೆ ಇರಬೇಕು, ನಿಮ್ಮ ದರ್ಶನ ದೇವರ ರಾಜ್ಯದ ಮೇಲೆ ಇರಬೇಕು. ಆಗ ನೀವು ಮುಟ್ಟೋ ಗುರಿನ ಮುಟ್ಟುವಂಥ ಬಲ ದೇವ್ರು ಕೊಡ್ತಾನೆ. ಅದಕ್ಕೆ ಯೆಶಾಯ 40:31 ಪ್ರವಾದಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರೇ ನೀವೇ ಹೊಸ ಬಲ ಹೊಂದ್ಕೊಳ್ಳಿ. ಯೆಹೋವನನ್ನು ನಿರೀಕ್ಷಿಸುವವರೇ ನೀವು ಹೊಸ ಬಲವನ್ನು ಹೊಂದಿಕೊಳ್ತೀರಿ. ಪ್ರಿಯ ಸಹೋದರಿ, ಪ್ರಾರ್ಥನೆ ಮಾಡಿ ಸೋತವನು ಯಾರೂ ಇಲ್ಲ. ನೀವು ಪ್ರಾರ್ಥನೆ ಮಾಡಿದಷ್ಟು ನಿಮಗೆ ಬಲ ಬರುತ್ತೆ, ನಿಮಗೆ ಧೈರ್ಯ ಬರುತ್ತೆ, ನಿಮ್ಮ ಪ್ರಾರ್ಥನೆಗೆ ಜಯ ಸಿಗುತ್ತೆ. ಹಾಗಾದರೆ ಆ ಜಕಾಯನ ಆಸೆಯನ್ನು ಕಂಡಂಥ ದೇವರು ಯೇಸು ಅವನ ಬಳಿಗೆ ಬಂದು, ಜಕಾಯನೇ ತಟ್ಟನೆ ಇಳಿದು ಬಾರಪ್ಪ, ನಿನ್ನ ಒಳಗೆ ಇರುವಂಥ ಆಸಕ್ತಿಯನ್ನು ನಾನು ನೋಡಿದ್ದೇನೆ, ನಿನ್ನ ಮನೆಗೆ ನಾನು ಬರಬೇಕು. ಒಂದು ಆಮೇಲೆ ಹೇಳ್ರಿ, ಯೇಸು ಯಾರ ಮನೆಗೆ ಬಂದನೋ ಕತ್ತಲೆ ಹೊರಟೋಯ್ತು, ಬೆಳಕು ಬಂದುಬಿಡ್ತು. ಚರಿತ್ರೆ ಹೇಳ್ತದೆ, ಜಕಾಯ ಜೀವಂತವಾಗಿರುವ ದಿನದ ತನಕ ಎಲ್ಲ ಗ್ರಾಮಗಳಿಗೆ ಹೋಗಿ ನಾಚಿಕೆ ಬಿಟ್ಟು ಸತ್ಯ ದೇವರನ್ನ ಕುರಿತು ಮಾತಾಡ್ಕೊಂಡು ಬರ್ತಾನೆ. ಇಡೀ ಊರಿಗೆ ಆಶ್ಚರ್ಯ. ಎಲ್ಲರಿಗೂ ಒಂದು ಕಾಲದಲ್ಲಿ ಎನಿಮಿ ಆಗಿದ್ನಲ್ಲ, ಆಗ ನಿಮ್ಮ ಎನಿಮಿ ಎಂಥವರೇ ಆಗಿರಲಿ, ಅವರ ಮುಂದೆ ನಿಮ್ಮ ಕೊಂಬ ಮೇಲೆ ಬರ್ತದೆ. ನಿಮ್ಮ ಎನಿಮಿ ಯಾರೇ ಆಗಿರಲಿ, ಜಯ ನಿಮಗೆ ಅಂತ ತಿಳ್ಕೊಂಡ್ರಿ. ನಿಮ್ಮ ರೋಗ ಎಂಥದ್ದೇ ಆಗಿರಲಿ, ರೋಗಕ್ಕಿಂತ ದೊಡ್ಡ ಯೇಸು ನಿಮ್ಮ ಬಳಿಯಲ್ಲಿದ್ದಾನೆ. ರೋಗ ಯಾವುದೇ ಆಗಿರಲಿ, ಆ ರೋಗಕ್ಕಿಂತ ದೊಡ್ಡ ಯೇಸು ನಿಮ್ಮ ಬಳಿಯಲ್ಲಿದ್ದಾನೆ ಅಂತ ಮರಿಬೇಡ್ರಿ. ನಮ್ಮ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ನಂಬೋದಾದ್ರೆ ದೊಡ್ಡ ಕಾರ್ಯ ದೇವ್ರು ಮಾಡ್ತಾನೆ, ಅತಿಶಯವಾದ ಕಾರ್ಯ ಮಾಡ್ತಾನೆ. ದೇವ್ರು ಹೇಳ್ತಾನೆ, ನೀನು ನಂಬಮ್ಮ, ಇವತ್ತೇ ಆ ಮಹಿಮೆಯನ್ನು ನೀನು ನೋಡ್ಲಿಕ್ಕಿದ್ದಿ. ಪ್ರೀತಿಯ ಸಹೋದರ ಸಹೋದರಿ, ಜಕಾಯ ಯೇಸುನ ನೋಡಿದ ತಕ್ಷಣ ಅವನು ಒಳಗಿರೋದೆಲ್ಲ ವಾಮಿಟ್ ಆಗಿಬಿಡ್ತು. ವಾಮಿಟ್ ಆಗೋದು ಅಂದ್ರೆ ಏನು ಗೊತ್ತಾ? ವಾಮಿಟ್ ಆದರೆ ಏನಾಗುತ್ತೆ? ಕ್ಲಿಯರ್ ಆಗಿಬಿಡುತ್ತೆ. ಆವಾಗ ಹೇಳ್ತಾರೆ, ಓ ವಾಮಿಟ್ ಆಯ್ತಾ, ಒಳ್ಳೇದು ಬಿಡು, ನಿನಗೆಲ್ಲ ಹೊರಗಡೆ ಬಂತು ಅಂತೀವಿ. ಅವನ ಒಳಗಿರೋ ಪಾಪಗಳೆಲ್ಲ ಯೇಸು ಬಂದು ಕೂಡಲೇ ಹೊರಗೆ ಬಂದುಬಿಡ್ತು. ಹಾಗಾದರೆ ಒಂದು ಕಾಲದಲ್ಲಿ ಬೇಡ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಯೇಸು ಬೇಕಾಗಿದೆ. ಆಗ ದೇವರ ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ದೇವರ ಕನಿಕರ ಇಳಿದು ಬರುತ್ತೆ. ಹಲ್ಲೆಲೂಯ. ವಿನಯ್ ಗಂಡ ಹೆಂಡತಿ ಮಾತ್ರ ಕರಿಬೋದಾಗಿತ್ತು ನನ್ನ, ಅದು ಇಷ್ಟು ಜನ ಸೇರಿದ್ದೀರಾ ಅಂದರೆ ಅವರಿಟ್ಟು ಕೂಟಕ್ಕೆ ಫಲ ನಿಮ್ಮ ಜೊತೆಗೆ ಅವರಿಗೆ ದೇವ್ರು ಜಾಸ್ತಿ ಕೊಡ್ತಾರೆ. ಹಲ್ಲೆಲೂಯ. ಅವ್ರು ಯಾಕೆ ಕರೆದ್ರೆ ನನಗೆ ಗೊತ್ತಿಲ್ಲ ರೀ, ಆದರೆ ಬನ್ನಿ ಅಂದರೂ ಬಂದಿದ್ದೀನಿ. ಉದ್ದೇಶ ದೇವ್ರದ್ದು, ಚಿತ್ತ ದೇವ್ರದ್ದು. ಯಾರನ್ನೋ ಒಬ್ಬರನ್ನ ದೇವ್ರು ಸಂಧಿಸ್ಲಿಕ್ಕೆ ಬಂದಿದ್ದಾನೆ, ಯಾರನ್ನೋ ಮುಟ್ಟಲಿಕ್ಕೆ ದೇವರು ಬಂದಿದ್ದಾನೆ, ಯಾರನ್ನೋ ದೇವರು ಮಾತನಾಡಲಿಕ್ಕೆ ಬಂದಿದ್ದಾನೆ. ಇವತ್ತು ಆ ಭಯಭಕ್ತಿ ನೀವು ತೋರಿಸೋದಾದರೆ ನಿಮ್ಮ ಭಯಭಕ್ತಿಗೆ ತಕ್ಕ ದಯನ
ಕರುಣೆಯನ್ನು, ಕೃಪೆಯನ್ನು ನಾನು ದೇವರು ಅನುಗ್ರಹಿಸೋದಕ್ಕೆ ಶಕ್ತನಾಗಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ರಾಜ್ಯದಲ್ಲಿ ದೇವ್ರ ಮನೆಗೆ ಹೋಗೋದು ಸುಲಭನಾ ಕಷ್ಟನಾ? ಹೆಂಗಮ್ಮ ಕಷ್ಟ ಹೇಳ್ರಿ, ಮುಗಿಸ್ತೀನಿ. ಹೆಂಗೆ ಕಷ್ಟ? ಸುಲಭನಾ ಕಷ್ಟನಾ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದವರಿಗೆ ಸುಲಭನೇ, ಆದರೆ ನಿಜವಾದ ವಿಶ್ವಾಸಿಗೆ ಸುಲಭ. ಚೆನ್ನಾಗಿ ಓದಿರೋವನಿಗೆ ಪರೀಕ್ಷೆಗೆ ಭಯ ಇರ್ತಾ, ಅವನು ಎದುರಲ್ಲ. ಓದದೇ ಇರೋನಿಗೆ ಏನಿರ್ತದೆ? ಪುಕ 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 ಅಂತ. ಚೆನ್ನಾಗಿ ಓದಿದರೆ ನೀವು ಎನಿ ಟೈಮ್ ಏಸಪ್ಪ ಬಾರಪ್ಪ ಅಂತ, ಹೌದೋ ಇಲ್ಲ? ಶತ್ರು ನಿಮ್ಮನ್ನ ಅಳ್ಳಾಡಿಸ್ತಾ ಇರ್ತಾನೆ. ದೇವ್ರ ರಾಜ್ಯದಲ್ಲಿ ದೇವ್ರ ಮನೆಗೆ ಹೋಗೋದು ಸುಲಭ ಅಲ್ಲ. ಒಂದು ಗ್ರಾಮದಲ್ಲಿ ಒಂದು ಸ್ಪರ್ಧೆನ ಏರ್ಪಡಿಸಿದ್ರಂತೆ. ಒಂದು ಕತ್ತೆಗೆ, ಒಂದು ನಾಯಿಗೆ. ಕತ್ತೆ ಮತ್ತು ನಾಯಿಗೆ ಹೇಳಿದ್ರಂತೆ, ಯಾರು ಫಸ್ಟು ಓಡೋಗಿ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಿರೋ ಅವರೇ ರಾಜ್ಯಭಾರ ಆಳೋದು ಅಂತ. ಕತ್ತೆನ ನೋಡಿ ನಾಯಿ ಬಿಕ್ಕಿ ಬಿಕ್ಕಿ ನಗಾಡ್ತಂತೆ. ಯಾಕೆ? ಕತ್ತೆ ಮುಂದೆ ನನ್ನ ನಿಲ್ಲಿಸಿಬಿಟ್ಟವರಲ್ಲ ಅಂತ. ನಾಯಿಗೆ ಒಂದೇ ಸಂತೋಷ, ಕತ್ತೆಗಿಂತ ಸ್ಪೀಡಾಗಿ ಓಡಲ್ವ ನಾನು ಅಂತ. ಕತ್ತೆಕ್ಕಿಂತ ಸ್ಪೀಡಾಗಿ ಓಡಿ ಆ ಸಿಂಹಾಸನದ ಮೇಲೆ ನಾನು ಕೂತ್ಕೊಳ್ಳೋಕ್ಕಾಗಲ್ವಾ ಅಂತ ಯಾರಿಗೆ ಪ್ರಶ್ನೆ? ನಾಯಿಗೆ. ಕತ್ತೆ ಪ್ರಶ್ನೆ ಮಾಡ್ತಾ, ಕತ್ತೆ ಏನು ಮಾಡ್ತು? ಮೌನವಾಗಿತ್ತು. ಮೌನವಾಗಿದ್ದಕ್ಕೆ ಯೇಸು ಸ್ವಾಮಿ ಕತ್ತೆನ ಆರಿಸ್ಕೊಳ್ತಾನೆ. ನಮಗೂ ಯೇಸು ಹೇಳಿರೋದು ಅಂದೇನೆ, ಯಾರು ಕೂಗಿದ್ರು ನೀನೇನು ಮಾಡಬೇಕು? ಮೌನವಾಗಿರ್ಬೇಕು. ಹಂಗನ್ಬಿಟ್ಟು ಹೋಗಿ ಬುದ್ಧ ಆಗ್ಬಿಡ್ಬಾರ್ದು, ಗೊಂಬೆ ಆ ಥರ. ಕೇಳಿದನ್ನ ಕೇಳಬೇಕಂತೆ. ದೇವರಿಗೆ ಒಳಗಾಗ್ರಿ, ಸೈತಾನನನ್ನು ಎದುರಿಸ್ರಿ, ಆಗಲಾತನು ನಿಮ್ಮನ್ನು ಅವನು ಬಿಟ್ಟು ಹೋಗ್ತಾನೆ. ಕತ್ತೆಗೂ ನಾಯಿಗೂ ಒಂದು ಸ್ಪರ್ಧೆ. ಏನು ಸ್ಪರ್ಧೆ ಅದು? ಸ್ಪೀಡಾಗಿ ಯಾರು ಓಡೋಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೋ ಅವರಿಗೆ ರಾಜ್ಯಭಾರ ಆಳುವಂಥ ಅಧಿಕಾರ. ಕತ್ತೆನ ನೋಡಿ ನಾಯಿ ನಗಾಡ್ತು, ಇದಕ್ಕಿಂತ ಸ್ಪೀಡಾಗಿ ನಾನು ಓಡೋಕ್ಕಾಗಲ್ವಾ ಅಂತ. ಆದರೆ ನಾಯಿಗೆ ಗೊತ್ತಾಗಲಿಲ್ಲ, ಒಂದು ನಾಯಿ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋದರೆ ಅಲ್ಲಿರೋ ನಾಯಿಗಳೆಲ್ಲ ಸುಮ್ಮನೆ ಬಿಡ್ತಾವ ಬಿಡಲ್ವಾ? ಏನು ಮಾಡ್ತವೆ? ಹಿಡ್ಕೊಳ್ತವೆ. ಫಸ್ಟ್ ಎಂಕ್ವೈರಿ ಮಾಡ್ತವೆ, ಯಾಕೆ ಬಂದೆ ಆ ಬೀದಿ ಬಿಟ್ಟು ಈ ಬೀದಿಗೆ? ಇಲ್ಲೇನು ಕೆಲಸ ನಿಂದು? ಈ ಏರಿಯಾ ನಮ್ಮದು, ಆ ಏರಿಯಾ ನಿಂದು, ನಿನ್ನ ಏರಿಯಲ್ಲಿ ಇಲ್ದಿದ್ದ ಕೆಲಸ ನಮ್ಮ ಏರಿಯಲ್ಲಿ ಯಾಕೆ ಅಂತ ಒಂದೊಂದು ಗಲ್ಲಿನ ಇದು ಕೇಳಿ 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 ಸಿಂಹಾಸನದ ಹತ್ರ ಹೋಗುವಾಗ ಕತ್ತೆ ಹೋಗಿ ಕೂತ್ಬಿಟ್ಟಿತ್ತಂತೆ. ಕತ್ತೆಗೆ ಯಾವುದಾದ್ರೂ ಕತ್ತೆಗಳು ಬಂದು ಕೇಳ್ತಾವ ಆ ಏರಿಯಲ್ಲಿ ಯಾಕೆ ಬಂದೆ ಅಂತ? ಇಡೀ ಪ್ರಪಂಚದಲ್ಲಿ ಒಂದು ನಾಯಿ ಇನ್ನೊಂದು ಏರಿಯಾಗೆ ಹೋಯ್ತು ಅಂದರೆ ನಾಯಿ ಮಾತ್ರ ಬಂದು ಕೇಳೋದು. ನಿಮ್ಮ ಏರಿಯಲ್ಲಿ ನಾಯಿ ಮಧ್ಯರಾತ್ರಿ ಒಂದು ಬಂತು ಅಂದ್ಕೊಳ್ಳಿ, ಎಲ್ಲ ಕೂಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಆವಾಗ ಅರ್ಥ ಏನಂದರೆ, ನಾಯಿ ಥರ ಒಂದೊಂದು ಏರಿಯಲ್ಲೂ ನಮಗೆ ಪ್ರಶ್ನೆ ಮಾಡೋಕ್ಕೆ, ಕಾಲು ಎಳೆಯೋಕ್ಕೆ, ಸಮಸ್ಯೆ ಮಾಡೋಕ್ಕೆ, ತೊಂದರೆ ಕೊಡೋಕ್ಕೆ ಜನಗಳಿರ್ತಾರೆ. ಅದನ್ನೆಲ್ಲ ಎದುರಿಸಿ 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 ಹೋಗೋಕ್ಕೆ ನಮಗೆ ತಾಳ್ಮೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಗ್ದಾನವನ್ನು ಹೊಂದಬೇಕಾದರೆ ನಿಮಗೇನಿರಬೇಕು? ಏನಿರಬೇಕು? ಜೋರಾಗಿ ಹೇಳ್ರಿ, ಏನಿರಬೇಕು? ಏನಿರಬಾರ್ದು ನಮಗೆ? ಸಿಟ್ಟಿಗೆ ಇನ್ನೊಂದು ಹೆಸ್ರೇನು? ಕೋಪಕ್ಕೆ ಇನ್ನೊಂದು ಹೆಸ್ರೇನು? ಸಿಟ್ಟು. ಸಿಟ್ಟಿಗೆ ಕೋಪ, ಕೋಪಕ್ಕೆ ಸಿಟ್ಟು. ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಪಾಪನ. ಕೋಪ ಬರೋದು ಯಾವುದರಿಂದ? ಕೋಪಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಕೋಪ ಬಂದವನಿಗೆ ಡಾಕ್ಟ್ರ್ ಹೇಳ್ತಾನೆ, ಬಿ ಪಿ ಜಾಸ್ತಿ ಆಯ್ತಮ್ಮ ಅಂತ.
ಹೌದು ತಾನೇ? ಬಿ ಪಿ ಯಾರಿಗಿರೋದು? ಅವಾಗ ಉಗಿತಾನೆ ರೀ ನನ್ನ ಗಂಡ ಅಂತಾನೆ. ಕೆಲವ್ರ ಮೇಲೆ ಹೆಂಡತಿ ಉಗಿತಾ ಇರ್ತಾರೆ, ಕೆಲವ್ರ ಮೇಲೆ ಗಂಡ ಉಗಿತಾ ಇರ್ತಾನೆ. ಅವ್ರಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಇವನಿಗೆ ಬಿ ಪಿ ಜಾಸ್ತಿ ಆಗೈತೆ ಅಂತ. ಬಿ ಪಿ ಊದಬೇಡಮ್ಮ ಅಂತಾರೆ. ಹೌದಾ ಇಲ್ಲ? ಒಬ್ಬ ಕೇಳ್ತಾನೆ ಡಾಕ್ಟ್ರು, ನೀವು ಯಾರು ರೀ? ನೀವು ಕ್ರೈಸ್ತರ? ನಿಮ್ಮ ಗುರು ಯಾರು ನಮ್ಮ ಗುರು? ಧೈರ್ಯವಾಗಿ ಹೇಳ್ರಿ, ಯಾರು ನಿಮ್ಮ ಗುರು? ಈಗ ಯೋಚನೆ ಮಾಡ್ತಾಯಿದ್ರೆ ಯಾರು ನನ್ನ ಗುರು ಅಂತ. ನಮ್ಮ ಗುರು ಯೇಸು. ಅವನು ಕೇಳ್ತಾನೆ, ಯೇಸುಗೆ ಬಿ ಪಿ ಇತ್ತಾ ಅಂದ. ಮತ್ತು ಅವನಿಗಿಲ್ದಿದ್ದು ಬಿ ಪಿ ನಿನಗೇನಕ್ಕೆ? ಯೇಸು ಶಿಷ್ಯ ತಾನೇ ನೀನು, ಯೇಸು ಹಿಂಬಾಲಿಸ್ತಾ ಇದೆಯಾ ತಾನೆ? ಮತ್ತು ಯೇಸುಗಿಲ್ದಿದ್ದು ಬಿ ಪಿ ನಿನಗೇನಕ್ಕಯ್ಯ? ಮತ್ತು ಕ್ರಿಶ್ಚಿಯನ್ ಯಾಕ್ರಿ ಬಿ ಪಿ ಮಾತ್ರ ತಿಂತೀರಾ ಅಂತ ನಾವು ಕೇಳ್ತಾ ಇರೋದು. ಯಾರು? ಅನ್ಯ. ಹಂಗಾದ್ರೆ ಅವ್ನು ಬೈಬಲ್ ಓದಿದನು. ಹಂಗಾದ್ರೆ ಯೇಸು ಸ್ವಾಮಿ ಹತ್ರ ಬಂದು ನಾವು ಲಬ 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 ಅಂತ ಅನ್ಯ ಭಾಷೆ ಮಾತಾಡ್ತೀವಿ. ಚರ್ಚಲ್ಲಿ ಅನ್ಯ ಭಾಷೆ, ಮನೇಲಿ ಅನ್ಯಾಯದ ಭಾಷೆ, ಸಭೆಯಲ್ಲಿ ಅನ್ಯ ಭಾಷೆ, ಮನೇಲಿ ಅನ್ಯಾಯದ ಭಾಷೆ. ಯಾರು ಮಾತಾಡೋದು? ನಾವ್ಯಾರು? ನಾವೇನು ಬಿಡಬೇಕು? ಯೇಸುಗೆ ಇಷ್ಟ ಇಲ್ಲದೆ ಒಂದು ಯಾವುದು ನಮ್ಮ ಹತ್ರ ಇರಬಾರ್ದು. ಅದೆಲ್ಲಿವರೆಗೂ? ಭಾನುವಾರ ಮಾತ್ರ ಚರ್ಚ್ಗೆ ಹೋಗಿ ಬರೋವರೆಗಲ್ರಿ, ನಾನು ಜೀವಂತವಾಗಿರೋ ದಿನದ ತನಕ ಅದನ್ನೇ ಸಾಧನೆ ಮಾಡಿಕೊಂಡು ಬರಬೇಕಂತೆ. ಹಲ್ಲೆಲೂಯ. ದುಡ್ದು ಮನೆ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ದುಡ್ದು ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ದುಡ್ದು ಬಂಗಾರ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇದೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಾವು ಮೇಲೆ ತಗೊಂಡು ಹೋಗೋದು ಆತ್ಮ ಇದೆಯಲ್ಲ, ಅದನ್ನು ನೀವು ಆಯ್ತ ಮಾಡಬೇಕಂತೆ. ಕೋಪ ಪಡೆದ್ರಂಗೆ ನೋಡ್ಕೊಳ್ಬೇಕು, ಪಾಪ ಮಾಡಿದ್ರಂಗೆ ನೋಡ್ಕೊಳ್ಬೇಕು, ಸಿಟ್ಟು ಮಾಡಿದ್ರಂಗೆ ನೋಡ್ಕೊಳ್ಬೇಕು, ಹೊಟ್ಟೆ ಕಿಚ್ಚು ಪಡೆದ್ರಂಗೆ ನೋಡ್ಕೊಳ್ಬೇಕು, ಜಗಳ ಆಡಿದ್ರಂಗೆ ನೋಡ್ಕೊಳ್ಬೇಕು. ನಾವು ನೋಡಂತ ತುಂಬ ಐತೆ, ಅದು ನೋಡಿದ್ರಲ್ಲಿ ನೋಡ್ತಾ ಇದ್ದೀವಿ. ಈ ರಾತ್ರಿ ನೀವು ಭಯಭಕ್ತಿಯಿಂದ ದೇವ್ರ ಮುಂದೆ ಕಾಣೋದಾದರೆ ದೇವರ ಕರುಣೆ, ದೇವರ ದಯೆ, ದೇವರ ಕನಿಕರ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯ. ಆದ ಕಾರಣ ಈ ರಾತ್ರಿ ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವರೇ, ನನ್ನ ಮನೇಲಿ ಆ ಭಯಭಕ್ತಿ ಇದೆಯಾ? ಒಂದು ವೇಳೆ ಇಲ್ಲದೆ ಹೋದರೆ ಇವತ್ತಿಂದ ನಿನ್ನ ಭಯಭಕ್ತಿಯನ್ನು ನಮಗೆ ಕಲಿಸ್ಕೊಡ್ಸುವ. ಅಬ್ರಾಮ್ನಿಗೆ ದೇವರು ಹೇಳಿದ್ರು, ನಾನು ನೋಡುವಾಗೆಲ್ಲ ನೀನು ದೋಷ ಇಲ್ಲದವನಾಗಿರು ಅಂತ. ಈ ರಾತ್ರಿ ನಮ್ಮ ಜೀವಿತವನ್ನು ದೇವರು ಅದನ್ನೇ ಎದುರು ನೋಡ್ತಾ ಇದ್ದಾರೆ. ನಮ್ಮಲ್ಲೂ ದೋಷ ಇರಬಾರ್ದು, ಕಂಪ್ಲೇಂಟ್ಸ್ಗಳಿರಬಾರ್ದು. ನಾವು ದೇವರ ಮನೆಯಲ್ಲಿ ಭಯಭಕ್ತಿಯಿಂದ ಇರಬೇಕು. ದೇವರು ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಒಂದು ನಿಮಿಷ ಕಡೆಯದಾಗಿ ನಾವೆಲ್ಲ ಮೊಣಕಾಲುಗಳು ಹಾಕೋಣ.